जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे पञ्चमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಬ್ರಹ್ಮದೇವರು ನಾರದರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ನನ್ನೇನು ಹೊಗಳಿದ್ರೆ ಇದೆಲ್ಲ ಭ್ರಮೆ ಅಂತ ಹೇಳ್ತಾರೆ. ನೀವೆಲ್ಲ ತಿಳ್ಕೊಂಡಿರೋದು ಭ್ರಮೆ, ಇದು ತಪ್ಪು. ಯಾಕೆ? ನನಗಿಂತ ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಅವನೇ ತಾನು ನಮ್ಮೆಲ್ಲರ ಒಳಗಡೆ ಇದ್ದು ನಡೆಸೋದು ಅಂತ ಬ್ರಹ್ಮದೇವರು ತಾವು ನಾರದರಿಗೆ ತಿಳಿಸ್ತಾ ಬಂದ್ರು. ಇದಾದ್ಮೇಲೆ ಒಂದು ಪ್ರಶ್ನೆಯನ್ನ ತಗೊಳ್ತಾರೆ. ಭಗವಂತನೇ ಮುಖ್ಯವಾಗಿ ಎಲ್ಲ ಕೆಲಸವನ್ನ ಮಾಡೋದು ಅಂತ ಆದ್ರೆ ಅವನು ಹೇಗ್ ಮಾಡ್ತಾನೆ? ಸತ್ವಗುಣ, ರಜೋಗುಣ, ತಮೋಗುಣ ಇದನ್ನೆಲ್ಲ ತಗೊಳ್ತಾನೆ. ಇದೆಲ್ಲ ತಗೊಂಡು ಈ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಹೊರಡ್ತಾನೆ. ಇದನ್ನೆಲ್ಲ ಒಟ್ಟಿಗೆ ತಗೊಳ್ತಾನೋ ಅಥವಾ ಒಂದೊಂದಾದ್ಮೇಲೆ ಒಂದೊಂದು ತಗೊಳ್ತಾನೋ ಅಂತ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಂತ ಈಗ 18ನೇ ಶ್ಲೋಕ ಹೊರಟಿದೆ. 18ನೆಯ ಶ್ಲೋಕ. ಸತ್ವಂ ರಜಸ್ತಮಯಿತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಷು ಗೃಹೀತಾ ಮಾಯಯಾ ವಿಭೋ. ಮೂರು ಗುಣಗಳು, ಸತ್ವಂ ರಜಃ ತಮಃ, ಮೂರು ಗುಣ. ಈ ಮೂರು ಗುಣವನ್ನ ಬಳಸ್ಕೊಳ್ತಾನೆ. ಯಾರು ಬಳಸ್ಕೊಳ್ಳೋದು? ನಿರ್ಗುಣ ಅಂದ್ರೆ ಅವನಿಗೆ ಯಾವುದೇ ಇದರ ಅಪೇಕ್ಷೆ ಇಲ್ಲ. ನಿರ್ಗುಣ ಸ್ವಯಂ ಭಗವಂತನಿಗೆ ಈ ಸತ್ವಗುಣ, ರಜೋಗುಣ, ತಮೋಗುಣ ಯಾವುದು ಭಗವಂತನಲ್ಲಿ ಇಲ್ಲ. ಹಾಗಾದ್ರೆ ಭಗವಂತನಲ್ಲಿ ಸತ್ವಗುಣ ಇಲ್ಲ ಅಂದ್ರೆ ಅವನು ಸಾತ್ವಿಕ ಅಲ್ವಾ? ಯಾಕಂದ್ರೆ ಸಾತ್ವಿಕ ಇವನು ತುಂಬಾ ಅಂತ ಹೇಳ್ತಾ ಇರ್ತೀವಿ. ಸಾತ್ವಿಕ ಅಂದ್ರೆ ತುಂಬಾ ಒಳ್ಳೆಯವನು ಅಂತ. ಸತ್ವಗುಣ ತುಂಬಾ ಜಾಸ್ತಿ ಇದ್ರೆ ಸಾತ್ವಿಕ. ಮತ್ ಭಗವಂತ ಸಾತ್ವಿಕ ಅಲ್ವಾ ಅಂದ್ರೆ ಇದು ಪ್ರಕೃತಿ ಗುಣ ಏನಿದೆಯಲ್ಲ, ಇಂಥ ಸತ್ವಗುಣ ಅದು ದೇವರಲ್ಲಿ ಇಲ್ಲ, ಅವನಲ್ಲಿರೋದು ಬೇರೆ. ಇಂಥ ಸತ್ವಗುಣ ಇದ್ರೂ ಅವರು ಸಂಸಾರದಲ್ಲಿ ಇರ್ತಾರೆ. ಅದನ್ನ ಇಂಥ ಸತ್ವಗುಣ ಇರಬಾರ್ದು. ಈಗ ಶ್ಲೋಕದ ನಂಬರ್ 18 ಅಂತ ಹೇಳಿದೆ, ನೋಟ್ ಮಾಡ್ಕೊಳ್ಳಿ. ಅಂತೂ ಈ ಸತ್ವಗುಣ ಏನಿದೆ, ಈ ಸತ್ವಗುಣ ಅನ್ನೋದು ಇರ್ಬೇಕು ನಿಜ. ಆದ್ರೆ ಎಂಥ ಸತ್ವಗುಣ? ಪ್ರಕೃತಿಯಲ್ಲಿ ಇರುವಂತಹ ಈ ಮೂರು ಗುಣ ಏನಿದೆಯಲ್ಲ, ಸತ್ವ ರಜಸ್ಸು ತಮಸ್ಸು ಅಂತ ಜೊತೆಗಿರುವಂತಹ ಸತ್ವ ಏನಿದೆ, ಈ ಮೂರು ಈ ಗುಂಪಿನಲ್ಲಿ ಏನಿದೆಯಲ್ಲ, ಈ ಗುಂಪಿನಲ್ಲಿ ಸೇರುವಂತಹ ಸತ್ವಗುಣ ಇದು ದೇವರಲ್ಲಿಲ್ಲ. ಯಾಕಂದ್ರೆ ಇದು ಸಂಸಾರ ಬಂಧನದಲ್ಲಿ ಇರೋರಲ್ಲಿ ಇರುವಂತಹ ಸತ್ವಗುಣ. ಅದ್ರ ಇಂತಹ ಸತ್ವಗುಣನೂ ಕೂಡ ಅದು ಶ್ರೇಷ್ಠ ಅಲ್ಲ. ಇಂತಹ ಸತ್ವಗುಣನೂ ಬೇಡ, ಇದನ್ನು ಮೀರಿ ಹೋಗ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಭಗವಂತನೇ ತಾನು ಇದನ್ನ ಮೀರದೇ ಇರೋ ಹಾಗೆ ಎಲ್ಲ ಜೀವರನ್ನ ಬಂಧನ ಮಾಡಿಟ್ಟಿದ್ದಾನೆ. ಅವರ ಅನುಗ್ರಹ ಆಗುವವರೆಗೂ ಈ ಮೂರು ಗುಣಗಳನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಗುಣಗಳನ್ನ ತಾನು ಬಳಸ್ಕೊಂಡು ಸೃಷ್ಟಿಯನ್ನ ಮತ್ತೆ ಸಂಹಾರವನ್ನ ಮತ್ತೆ ಪಾಲನೆಯನ್ನ ಮಾಡ್ತಾನೆ ಅಂತ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಈ ಶ್ಲೋಕದ ವಿವರಣೆ, ಕೆಲವು ವಿವರಣೆಯನ್ನ ಅಲ್ಲಿ ಏನ್ ಬಂದಿತ್ತು? ಈ ರಜೋಗುಣದಿಂದ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಬಂತು. ಇನ್ನು ತಮೋ ಗುಣದಿಂದ ತಾನು ಸಂಹಾರ ಮಾಡ್ತಾನೆ. ಇನ್ನು ಸತ್ವಗುಣದಿಂದ ರಕ್ಷಣೆ ಮಾಡ್ತಾನೆ. ಸತ್ವಗುಣದ ಕೆಲಸ ಏನು? ರಕ್ಷಣೆ ಮಾಡೋದು ಭಗವಂತ. ಇದೆಲ್ಲ ತಾನು ಹೇಗ್ ಮಾಡ್ತಾನೆ? ಮಾಯೆಯ, ತನ್ನ ಮಾಯೆಯಿಂದ ಮಾಡ್ತಾನೆ ಅಂತ. ಈ ಮಾಯಾ ಅನ್ನೋ ಶಬ್ದಕ್ಕೆ ನಾವೇನ್ ಅರ್ಥೈಸ್ಕೊಳ್ಬೇಕು ಇಲ್ಲಿದ್ರೆ, ಭಗವಂತನ ಇಚ್ಛೆ ಅಂತ ಅರ್ಥ. ಇಚ್ಛೆ, ಅವನ ಬಯಕೆ ಏನಿದೆ ಅದನ್ನ ಮಾಯಾ ಅಂತ ಕರೀತಾರೆ.
ಇದು ಲಕ್ಷ್ಮೀದೇವಿ ಅಂತ ಅರ್ಥ ಅಲ್ಲ ಇಲ್ಲಿರೋ ಮಾಯಾ ಶಬ್ದಕ್ಕೆ, ಅಥವಾ ಪ್ರಕೃತಿ ತತ್ವ ಅಂತಾನೂ ಅರ್ಥ ಅಲ್ಲ. ಸಾಮಾನ್ಯವಾಗಿ ತುಂಬಾ ಗೊಂದಲಕ್ಕೆ ಅವಕಾಶ ಇದೆ ನಮ್ಮ ಶಾಸ್ತ್ರದಲ್ಲಿ. ಬೇರೆ ದರ್ಶನದವರು ಮಾಯಾ ಮಾಯಾ ಅಂತ ಬಳಸ್ತಾರೆ. ಇಲ್ಲೂ ಮಾಯಾ ಅಂತ ಅನೇಕ ಸಲಿ ಭಾಗವತದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮಾಯಾ ಅನ್ನೋ ಶಬ್ದ ಬರುತ್ತೆ. ಈ ಮಾಯಾ ಅನ್ನೋ ಶಬ್ದ ಬಂದಾಗ ನಾವು ದಿಢೀರ್ ಅಂತ ಅರ್ಥ ಹೇಳೋಂಗಿಲ್ಲ, ಸ್ವಲ್ಪ ನೋಡಿ ಅರ್ಥ ಹೇಳ್ಬೇಕು. ಇಲ್ಲಿ ಮಾಯಾ ಶಬ್ದಕ್ಕೆ ಅರ್ಥ ಇಲ್ಲಿ ದೇವರ ಇಚ್ಛೆ ಅಂತ. ಮಾಯಾ ಅನ್ನೋ ಶಬ್ದ ಇಚ್ಛೆ ಅನ್ನೋ ಅರ್ಥವನ್ನ ತಿಳಿಸ್ತಾ ಇದೆ. ಅಂತೂ ದೇವರು ಬಯಸ್ದ, ನಾನು ಈ ಗುಣ ತಗೊಂಡು ಇದನ್ನ ಮಾಡ್ತೀನಿ, ತಮೋ ಗುಣ ತಗೊಂಡು ಈ ಸಂಹಾರ ಮಾಡ್ತೀನಿ, ರಜೋಗುಣ ತಗೊಂಡು ಈ ಜಗತ್ತಿನ ಸೃಷ್ಟಿ ಮಾಡ್ತೀನಿ ಅಂತ ಭಗವಂತ ಸ್ವೀಕಾರ ಮಾಡ್ತಾ ಅಂತ ಬಂತು. ಇಲ್ಲೇನ್ ವಿಶೇಷತೆ ಇದೆ ಅಂದ್ರೆ ಬ್ರಹ್ಮವೈವರ್ತ ಪುರಾಣದ ಒಂದು ಮಾತನ್ನ ಉಲ್ಲೇಖ ಮಾಡಿ. ಇಲ್ಲಿ ಭಗವಂತ ಈ ಸತ್ವಗುಣ, ರಜೋಗುಣ, ತಮೋ ಗುಣ ಇದೆಲ್ಲ ತಗೊಳ್ತಾನಲ್ಲ, ಇದೆಲ್ಲ ತಗೊಂಡು ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಒಟ್ಟಿಗೆ ಎಲ್ಲ ಗುಣ ತಗೊಳ್ತಾನೋ ಕ್ರಮವಾಗಿ ತಗೊಳ್ತಾನೋ ಅಂತ ನಮ್ಗೆ ಆ ವಿಷಯ ಬಂತು. ಹಿಂದಕ್ಕೆ ನಾವು ಕೇಳ್ತೀವಿ ಏನಂತ, ಅವನು ಕ್ರಮವಾಗೂ ತಗೊಳ್ತಾನೆ, ಒಟ್ಟಿಗೆನೂ ತಗೊಳ್ತಾನೆ. ಯಾವಾಗ ತಗೊಳ್ತಾನೆ ಅಂತ ಬಂದಾಗ ಎರಡು ತರ ಸೃಷ್ಟಿ ಇದೆ. ಒಂದು ಮೂಲ ಸೃಷ್ಟಿ, ಇನ್ನೊಂದು ದೈನಂದಿನ ಸೃಷ್ಟಿ ಅಂತ ಇದೆ. ಎರಡು ತರ ಸೃಷ್ಟಿ. ಮೂಲ ಸೃಷ್ಟಿ ಅಂದ್ರೆ ಮೊದಲಿಗೆ ತಾನು ಈ ಪ್ರಳಯ ಕಾಲ ಆದ್ಮೇಲೆ ಮತ್ತೆ ಸೃಷ್ಟಿ ಕಾಲ ಬಂದಾಗ ಜೀವನ ಸೃಷ್ಟಿ ಮಾಡ್ತಾನಲ್ಲ, ಆ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ತಾನು ಹೇಗ್ ತಗೊಳ್ತಾನೆ ಅಂತ ಬಂದಾಗ ಕ್ರಮವಾಗಿ ತಗೊಳ್ತಾನೆ ಅಂತ. ಒಂದೊಂದೇ ಸತ್ವಗುಣ, ಮತ್ತೆ ಆಮೇಲೆ ರಜೋಗುಣ, ಹೀಗೆಲ್ಲ ಒಂದೊಂದೇ ಗುಣಗಳನ್ನ ಕ್ರಮವಾಗಿ ತಾನು ತಗೊಂಡು ಆ ಮೂಲ ಸೃಷ್ಟಿ ಮಾಡ್ಬೇಕಾದ್ರೆ ಅದೆಲ್ಲ ತಗೊಳ್ತಾನೆ ಕ್ರಮವಾಗಿ. ಇನ್ನು ದೈನಂದಿನ ಸೃಷ್ಟಿ ಎಲ್ಲ ಆಗ್ಬೇಕಾದ್ರೆ ಅಂದ್ರೆ ಈಗ ದಿಢೀರಂತ ಕೆಲವರು ಹುಟ್ಟುತ್ತಾ ಇರ್ತಾರೆ, ಕೆಲವರು ಸಾಯ್ತಾ ಇರ್ತಾರೆ, ಕೆಲವರು ಹಾಗೆ ಒಂದಿಷ್ಟು ವರ್ಷ ಬದುಕ್ತಾ ಇರ್ತಾರೆ. ಹೀಗೆಲ್ಲ ಏನು ಪ್ರತಿನಿತ್ಯ ನಡೀತಾ ಇದೆ, ಇದೆಲ್ಲ ಈ ದೈನಂದಿನ ಸೃಷ್ಟಿ ಏನಿದೆ, ಈ ಸೃಷ್ಟಿ ಕಾಲದಲ್ಲಿ ಭಗವಂತ ಒಟ್ಟಿಗೆ ತಗೊಳ್ತಾನೆ. ಸಪ್ತಗುಣ, ರಜೋಗುಣ, ತಮೋ ಗುಣಗಳನ್ನ ಒಟ್ಟಿಗೆ ತಗೊಂಡು ತಾನು ಮಾಡ್ತಾನೆ ಅಂತ. ಹಾಗಾದ್ರೆ ಅಭಿಪ್ರಾಯ ಏನು, ದೇವರಲ್ಲಿ ಎಲ್ಲ ಶಕ್ತಿ ಇದೆ. ಅವನಿಗೆ ಸತ್ವಗುಣ ಪ್ರಚೋದನೆ ಮಾಡ್ಬೇಕು, ಅದನ್ನ ತಗೊಂಡ್ಬೇಕು, ಅದರಿಂದ ಕೆಲಸ ಮಾಡ್ಬೇಕು ಅಂದ್ರೆ ಅವರಲ್ಲಿ ಸತ್ವಗುಣ ಇದೆ. ನಿತ್ಯಂ ಗೃಹೀತ, ಯಾವಾಗ್ಲೂ ಒಂದು ಜೊತೆಗಿದೆ. ಸತ್ವಗುಣ, ರಜೋಗುಣ, ತಮೋ ಗುಣ ಎಲ್ಲ ಇದೆ. ಆದ್ರೆ ಯಾವಾಗ ಬೇಕೋ ಆಯಾಯ ಸಂದರ್ಭದಲ್ಲಿ ಅದನ್ನ ಸ್ವೀಕಾರ ಮಾಡಿ ತಾನು ಅನುಗ್ರಹ ಮಾಡ್ತಾನೆ. ಆಯಾಯ ಜೀವರಿಗೆ ತಕ್ಕದಾದ ಸಂಹಾರ ಅಂದ್ರೆ ಸಂಹಾರ, ಸೃಷ್ಟಿ ಅಂದ್ರೆ ಸೃಷ್ಟಿ, ಪಾಲನೆ ಅಂದ್ರೆ ಪಾಲನೆ, ಇದನ್ನ ಮಾಡ್ತಾನೆ ಅಂತ. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಅಲ್ಲ, ನಾರದರು ಇಂಥ ಪ್ರಶ್ನೆನ ಕೇಳಿಲ್ವಲ್ಲ. ನಾರದರು ತಾವು ಬ್ರಹ್ಮದೇವರ ಬಳಿ ಇಂಥ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಸರಿ. ನಾರದರೇನ್ ಪ್ರಶ್ನೆ ಕೇಳಿರ್ಬೇಕು, ದೇವರು ತಾನು ಈ ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನ ಕ್ರಮವಾಗಿ ತಗೊಂಡು ತಾನು ಈ ಸೃಷ್ಟಿ, ಸಂಹಾರ, ಪಾಲನೆ ಎಲ್ಲ ಮಾಡ್ತಾನೋ, ಒಟ್ಟಿಗೆ ತಗೊಂಡು ಆ ಗುಣಗಳನ್ನ ಮಾಡ್ತಾನೋ ಅಂತ ಪ್ರಶ್ನೆ ನಾರದರು ಒಂದ್ ವೇಳೆ ಬ್ರಹ್ಮದೇವರಿಗೆ ಮಾಡಿದ್ರೆ, ಆಗ ಬ್ರಹ್ಮದೇವರು ಈ ಪ್ರಶ್ನೆಗೆ ಉತ್ತರ ನೋಡು, ನೀನು ಹಿಂದೆ ಪ್ರಶ್ನೆ ಕೇಳಿದ್ದಿ, ಅದಕ್ಕೆ ಇದು ಉತ್ತರ ಅಂತ ಉತ್ತರ ಹೇಳ್ಬೇಕು. ಪ್ರಶ್ನೆ ಮಾಡಿಲ್ಲ, ಯಾಕೆ ಬ್ರಹ್ಮದೇವರ ಕೈಲಿ ಉತ್ತರ ಹೇಳಿಸ್ತಾ ಇದ್ದೀನಿ? ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಅಷ್ಟೇ, ಮಿಕ್ಕಿದ್ ಬೇರೆ ಏನೋ ವಿಷಯ ಹೇಳಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಆಗ ಹೇಳ್ತಾರೆ, ಇಲ್ಲ, ಹಿಂದೆ ಒಂದ್ ಮಾತು ಬಂತು. ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತು. ಆಗ ಅವರೊಂದು ಹೇಳಿದ್ರು ಮಾತನ್ನ, ಏನಂತ, ಏನಿಲ್ಲ, ನೀನು ಏನೇನ್ ಪ್ರಶ್ನೆ ಕೇಳಿದ್ಯಲ್ಲ ಇದೆಲ್ಲ ಹಿಂದೆ ನಾರದರು ಕೇಳಿದ್ರು ಪ್ರಶ್ನೆನ, ಆ ನಾರದರಿಗೆ ಬ್ರಹ್ಮದೇವರು ಏನ್ ಉತ್ತರ ಕೊಟ್ಟಿದ್ರು ಆ ಉತ್ತರ ನಿನಗೆ ಹೇಳ್ತೀನಿ ಅಂತ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ತಿಳಿಸ್ತಾರೆ. ಅದ್ರ ಅಭಿಪ್ರಾಯ ಏನಾಯ್ತು, ನಮಗೆ ನಾರದರು ತಾವು ಬ್ರಹ್ಮದೇವರ ಬಳಿ ಕೇಳಿದ ಒಂದ್ ಅಂಶ ಎರಡಂಶವನ್ನ ಮಾತ್ರ ಉಲ್ಲೇಖ ಮಾಡಿದ್ದಷ್ಟೇ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಮಿಕ್ಕಿದ ಪ್ರಶ್ನೆಯನ್ನ ನಾರದರು ಏನೇನು ಬ್ರಹ್ಮದೇವರ ಬಳಿ ಕೇಳಿದ್ರು ಅದರಿಂದ ಉತ್ತರ ಏನೇನ್ ಬಂದಿತ್ತು ಅದನ್ನೆಲ್ಲ ಹೇಗಿದ್ರು ಪರೀಕ್ಷಿತ್ ರಾಜನ ಪ್ರಶ್ನೆ, ನಾರದರ ಪ್ರಶ್ನೆ ಒಂದೇ ಇತ್ತು. ಹಾಗಾಗಿ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಇವರು ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಾರದರು ತಾವು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಆ ರೀತಿ ಬ್ರಹ್ಮದೇವರು ಉತ್ತರ ಕೊಡ್ತಾ ಇದ್ರು, ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಂತ. ಹಾಗಾಗಿ ನಾರದರು ಇಂಥ ಪ್ರಶ್ನೆ ಕೇಳಲೇ ಇಲ್ಲ, ಆದ್ರಿಂದ ಬ್ರಹ್ಮದೇವರು ಯಾಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರು ಅಂತ ಆಕ್ಷೇಪ ಮಾಡ್ಬೇಡಿ. ಯಾಕೆ ಅಂದ್ರೆ ಪರೀಕ್ಷಿತ್ ರಾಜ ಏನೇನು ಪ್ರಶ್ನೆ ಕೇಳಿದ್ರು ಅದೆಲ್ಲ ಮುಂಚೆನೆ ನಾರದರು ಕೇಳಿದ್ರು ಅಂತ ಒಂದ್ ಕಡೆ ಬಂದಿದೆ ಅಂತ. ಇಷ್ಟು ವಿಷಯವನ್ನ ಇಲ್ಲಿ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದರೆ ಇದೊಂದು ವಿಷಯ. ಹೀಗೆ ಈ ಸತ್ವಗುಣ, ರಜೋಗುಣ, ತಮೋ ಗುಣಗಳ ಕಾರ್ಯ ಅದನ್ನಿಟ್ಕೊಂಡು ಏನೇನ್ ಮಾಡ್ತಾನೆ ಭಗವಂತ ಅಂತ ಹೇಳ್ತಾರೆ. ಈ ಮುಂದಿನ ಶ್ಲೋಕ ತುಂಬಾ ಇನ್ನೂ ವಿವರವಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮುಂದಿನ ಶ್ಲೋಕ 19ನೇ ಶ್ಲೋಕ. ಇಲ್ಲೇನ್ ಮಾಡ್ತಾರೆ, ಒಂದೊಂದು ಗುಣಗಳಿಂದ ಜೀವನಿಗೆ ಏನೇನು ಬಂಧನ ಉಂಟಾಗುತ್ತೆ,
ಯಾಕೆ ನಾವು ತೊಂದರೆಗೊಳಗಾಗಿದ್ದೀವಿ? ಸತ್ವಗುಣನೂ ಕೂಡ ನಮಗೆ ಒಳ್ಳೇದಲ್ಲ, ಅದು ಕೆಟ್ಟದ್ದು ಅಂತ ಅಂದ್ರು. ವಸ್ತುತಃ ಇದನ್ನ ಒಪ್ಕೊಳ್ಳಿಕ್ಕಾಗಲ್ಲ ನಾವು ಮನಸ್ಸಿಗೆ. ರಜೋಗುಣ ಏನೋ ಕೆಟ್ಟದು, ತಮೋ ಗುಣ ಕೆಟ್ಟದು. ಈಗ 3 ಗುಣಗಳಲ್ಲಿ ತಾರತಮ್ಯ ಚಿಂತನೆ ಮಾಡೋದಿದ್ರೆ ಯಾವ್ದು ಶ್ರೇಷ್ಠ? ಸತ್ವಗುಣನೋ, ರಜೋಗುಣನೋ, ತಮೋ ಗುಣ? ನಾವೆಲ್ಲ ಹೇಳ್ತೀವಿ ಇಲ್ಲ ಸತ್ವಗುಣ ಇರ್ಬೇಕು ಶ್ರೇಷ್ಠ ಅಂತ ಹೇಳ್ತೀವಿ. ವಸ್ತುತಃ ಸತ್ವಗುಣನೂ ಶ್ರೇಷ್ಠ ಅಲ್ಲ. ಅದನ್ನು ಹೊರಗೆ ಹಾಕ್ಬಿಡ್ಬೇಕು. ಸತ್ವಗುಣನೂ ನಮಗ್ ಬೇಡ. ಯಾಕೆ ಪ್ರಕೃತಿ ಬಂಧನಕ್ಕೆ ನಾವು ಸಂಸಾರಕ್ಕೆ ಬಂದು ಸಿಲುಕಿರೋದೇ ಈ ಸತ್ವಗುಣ, ರಜೋಗುಣ, ತಮೋ ಗುಣಗಳಿಂದ. ಯಾವುದು ನಮಗೆ ಸಂಸಾರದಲ್ಲಿ ಕಟ್ಟಾಕತ್ತೋ ಅದು ನಮಗ್ ಶ್ರೇಷ್ಠ ಅಲ್ಲ. ಅದನ್ನ ಕಿತ್ತು ಬಿಸಾಡ್ಬೇಕು. ಯಾಕಂದ್ರೆ ತಮೋ ಗುಣವನ್ನು ಹೊರಗಾಕ್ತಿವಿ, ಅದ್ ಬೇಡ. ರಜೋಗುಣವನ್ನು ಹೊರಗಾಕ್ಬೇಕು. ಹಾಗೆ ಸತ್ವಗುಣವನ್ನು ಹೊರಗಾಕ್ಬೇಕು ಅಂತ. ಯಾಕಿದು ಅಂದ್ರೆ ಸತ್ವಗುಣ ಏನ್ ಮಾಡತ್ತೆ ಅದನ್ನ ತೋರಿಸ್ತಾರೆ. ಆಗ ನಮಗ್ ಅರ್ಥ ಆಗತ್ತೋ ಈ ಸತ್ವಗುಣ ನಮಗ್ ಬೇಡ ಅಂತ ಗೊತ್ತಾಗತ್ತೆ. ಯಾಕೆ ಸತ್ವಗುಣ ಇರೋದ್ರಿಂದ ನಾವು ಬಂಧನಕ್ಕೆ ಸಿಲುಕಿದೀವಿ, ನಮ್ಮನ್ನ ಅದು ಕಟ್ಟಾಕಿಸ್ತಾ ಇದೆ, ಕಟ್ಟಾಕ್ತಾ ಇದೆ, ಆದ್ರಿಂದ ನಮ್ಗೆ ಅದು ಬೇಡ ಅಂತ ಗೊತ್ತಾಗತ್ತೆ. ಅದು ಸತ್ವಗುಣ ಮಾಡೋ ಕೆಲಸ ಏನು? ರಜೋಗುಣ ಯಾವ ನಮ್ಗೆ ಯಾವ ರೀತಿ ಬಂಧಕ, ಅದು ಯಾವ ರೀತಿ ತೊಂದರೆ ಕೊಡ್ತಾ ಇದೆ, ತಮೋಗುಣ ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಅಂತ ನೋಡೋಣ. ಅದರಲ್ಲಿ ರಜೋಗುಣ ನಮಗ್ ಗೊತ್ತಿದೆ. ರಜೋಗುಣದ ಕಾರ್ಯ ಏನು? ನಮ್ಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಒಳ್ಳೆ ಕೆಲಸ, ಆದ್ರೆ ಸರಿಯಾದ ಸಮಯಕ್ಕೆ ನಾವು ಮಾಡೋದಿಲ್ಲ, ಹಾಗಾಗ್ಬಿಡುತ್ತೆ. ಒಂದು ಕಾಲ ಇರುತ್ತೆ, ಈ ಕಾಲದಲ್ಲೇ ಮಾಡ್ಬೇಕು ಅಂತ ಇರತ್ತೆ. ಆದ್ರೆ ಆ ಕಾಲದಲ್ಲೇ ಮಾಡ್ಬೇಕು, ಉದಾಹರಣೆ ಸಂಧ್ಯಾ ವಂದನೆ ಅಥವಾ ಬೇರೆ ಯಾವುದೇ ಆಗ್ಬಹುದು, ಈ ಕಾಲದಲ್ಲೇ ಇಂಥ ಕರ್ಮವನ್ನ ಮಾಡ್ಬೇಕು ಅಂತ ಇರುತ್ತೆ ಮನಸ್ಸಿಗೆ. ಆದ್ರೆ ಸಮಯದಲ್ಲಿ ಮಾಡಲ್ಲ, ಬೇರೆ ಸಮಯದಲ್ಲಿ ಮಾಡ್ತೀವಿ. ಹಾಗಾದ್ರೆ ಮಾಡ್ದಾಗಿದೆ, ಆದ್ರೆ ಸರಿಯಾದ ಸಮಯಕ್ಕಾಗ್ಲಿಲ್ಲ. ಇದು ರಜೋಗುಣದ ಕೆಲಸ ಅಂತ ಹೇಳ್ತಾರೆ. ತಮೋ ಗುಣ ಅಂದ್ರೆ ಎಲ್ಲ ಬಿಟ್ಟೇ ಬಿಡೋದು, ಏನು ಬೇಡ. ಸತ್ವಗುಣ ಅಂತಂದ್ರೆ ಇಲ್ಲ, ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡೋದು, ಹೀಗಿದೆ. ಅಂತೂ ಈ ಗುಣಗಳ ತಾರತಮ್ಯವನ್ನ ನಾವು ಹೀಗೆ ವಿವೇಚನೆ ಮಾಡ್ತೀವಿ ಸಾಮಾನ್ಯವಾಗಿ. ಆದ್ರೆ ಭಾಗವತ ಇಲ್ಲಿ ವಿವರಣೆ ಮಾಡ್ತಾ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಅಂತ 19ನೇ ಶ್ಲೋಕ ನೋಡೋಣ. ಇದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಒಂದು ಶ್ಲೋಕದ ವಿವರಣೆಗೆ ತುಂಬಾ ಸಮಯ ಬೇಕು ಆಗಿದೆ. 19ನೆಯ ಶ್ಲೋಕ. ಕಾರ್ಯ ಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾಃ ಬದ್ಧಂತೆ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಈ ಶ್ಲೋಕದಲ್ಲಿ ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಸ್ವಲ್ಪ ಪೀಠಿಕೆ ಕೊಡ್ತಾರೆ. ಪೀಠಿಕೆ ಕೊಟ್ಟು ಶ್ಲೋಕದ ವಿಸ್ತಾರ ವಿವರಣೆಯನ್ನ ಮಾಡ್ತಾರೆ. ಯಾಕೆ ಈ ಶ್ಲೋಕ ಬಂತು ಅಂದ್ರೆ, ಮುಂದೆ ಭಗವಂತ ಈ ರಜೋಗುಣ ತಗೊಂಡು ಸೃಷ್ಟಿ ಮಾಡ್ತಾನೆ ಅಂತ ಬರುತ್ತೆ. ಈ ಜಗತ್ತಿನ ಸೃಷ್ಟಿಯನ್ನ ರಜೋಗುಣ ತಗೊಂಡು ಮಾಡ್ತಾನೆ ಅಂತ ಬರುತ್ತೆ. ಸರಿ, ಭಗವಂತ ಈ ಗುಣಗಳನ್ನೆಲ್ಲ ಸೃಷ್ಟಿ ಬಳಸ್ಕೊಳ್ತಾನಲ್ಲ, ಈ ಗುಣಗಳಿಂದ ಏನ್ ಮಾಡ್ತಾನೆ ಜೀವರಿಗೆ ಅಂದ್ರೆ, ಜೀವರಿಗೆ ಬಂಧನ ಕೊಡ್ತಾನೆ, ಕಟ್ಟಾಕ್ತಾನೆ ಜೀವರನ್ನ ಈ ಗುಣಗಳನ್ನ ಅವಲಂಬಿಸ್ಕೊಂಡು. ದೇವ್ರು ಹೇಗ್ ಕಟ್ಟಾಕ್ತಾನೆ? ಏನ್ ಹಗ್ಗ ತಗೊಂಡು ಕಟ್ಟಾಕ್ದಾಗ ಇದು ಅಂದ್ರೆ, ಅದು ಹೊರಗಡೆ ಹಗ್ಗ ಹಾಕಿ ನಮ್ಮನ್ನ ಕಟ್ಟಿದ್ದಾರೆ ಅಂತ ಯಾರಿಗೂ ಕಾಣಿಸಲ್ಲ. ಯಾರು ನೋಡ್ಕೊಂಡು ನಾವು ಪರಸ್ಪರ ಈ ಸಂಸಾರದಲ್ಲಿ ನೋಡ್ ದೇವ್ರು ಇವನನ್ನ ಹಗ್ಗ ಹಾಕಿ ಕಟ್ಟಿದ್ದಾರೆ ಅಂತ ಹೇಳಲಿಕ್ ಸಾಧ್ಯ ಇಲ್ಲ. ಅಥವಾ ನಮ್ಮನ್ನ ನೋಡಿ ಯಾರು ಕೂಡ ಹೇಳಲಿಕ್ ಸಾಧ್ಯ ಇಲ್ಲ. ಯಾಕೆ? ಆ ಹಗ್ಗ ಕಾಣೋದೇ ಇಲ್ಲ ನಮ್ಗೆ. ಅಂತ ಹಗ್ಗ ಹಾಕಿ ಕಟ್ಟಾಕಿದಂತೆ ದೇವ್ರು. ಈ ಹಗ್ಗ ಬಿಡಿಸ್ಕೊಳ್ಳೋದು ಕಷ್ಟ. ಇದು ಬಿಡಿಸ್ಕೊಂಡು ಅವ್ನು ಮೋಕ್ಷಕ್ಕೆ ಹೋಗ್ಬಿಡ್ತಾನ, ಅವನು ಇಲ್ಲಿ ಇರೋದೇ ಇಲ್ಲ. ಹೀಗಿದೆ ವ್ಯವಸ್ಥೆ. ಆದ್ರೆ ಆ ಸತ್ವ, ರಜೋ ಮತ್ತೆ ತಮೋ ಈ 3 ಗುಣ ಹಾಕಿ ಆ ಜೀವನನ್ನ ಸರಿಯಾಗಿ ಕಟ್ಟಾಕಿದ. ಈ ಕಟ್ಟಾಕಿರೋದನ್ನ ಬಿಡಿಸ್ಕೊಳ್ಬೇಕು. ಇವನ್ ಯಾಕೆ ಕಟ್ಟಾಕಿದಾನೆ? ಏನಿಲ್ಲ, ಕಟ್ಟಾಕಿರೋದು ಇವನ್ ಸಂಸಾರದಲ್ಲಿ ಇರ್ಲಿ ಅಂತ. ತಪ್ಪು ಮಾಡಿದಲ್ಲ ದೇವ್ರು? ಇಲ್ಲ, ಸಂಸಾರದಲ್ಲಿ ಇದ್ದು ಸಾಧನೆ ಮಾಡ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟು 3 ಗುಣ ಹಾಕ್ತಾನೆ. ಯಾವ ಗುಣ ತಗೊಂಡು ಅವ್ರು ಏನ್ ಸಾಧನೆ ಮಾಡ್ಕೊಳ್ಬೇಕೋ ಮಾಡ್ಕೊಂಡು ಆಮೇಲೆ ಈ ಗುಣಗಳಿಂದ ಬಿಡುಗಡೆಯನ್ನು ಪಡಿಬಹುದು. ಈ ರೀತಿ ವ್ಯವಸ್ಥೆ ಇದೆ. ಅದನ್ನ ಈಗ ಮುಂದಿನ ಶ್ಲೋಕ ತಿಳಿಸ್ತಾ ಇದೆ ಅಂತ ವಿಜಯಧ್ವಜ ತೀರ್ಥರು ತಾವು ವಿವರಣೆ ಮಾಡಿದ್ರು. ಯಾವ್ದು ಪತ್ರದಲ್ಲಿ ವಿವರಣೆ ಮಾಡ್ತಾರೆ? ಅವ್ರೇನ್ ಹೇಳ್ತಾರೆ? ಈಗ ಬೇರೆ ಕೆಲವು ಮತದವ್ರು ಏನ್ ಮಾಡ್ತಾರೆ, ದೇವರೇ ಜೀವ, ದೇವರೇ ಜೀವರಾಗಿ ಕಾಣ್ತಾ ಇರೋದಷ್ಟೇ, ಜೀವರು ಅಂತ ಪ್ರತ್ಯೇಕ ಇಲ್ಲ ಯಾರು. ಈಗ ನಾವೆಲ್ಲ ಅನಂತ ಜೀವರಾಶಿಗಳು ಇದೀವಿ, ನಾವೆಲ್ಲ ಕಾಣ್ತಾ ಇದೀವಲ್ಲ, ಎಷ್ಟೋ ಜನರು ನಮ್ ಕಣ್ಮುಂದೆ ಕಾಣ್ತಾ ಇರ್ತಾರೆ. ಅದೇ ಅವರೆಲ್ಲ ನಿಜವಾಗಿ ಬೇರೆ ಬೇರೆ ಜೀವರು ಅಂತ ನಾವು ಭಾವಿಸಬಾರದು.
ದೇವರಿದಾನಲ್ಲ, ಆ ದೇವರೇ ಎಲ್ಲ ಜೀವರಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ ಕೆಲವು ವಾದಿಗಳು. ಅವ್ರೇನ್ ಮಾಡಿದ್ದಾರೆ, ಸತ್ವಗುಣ ಸಂಪರ್ಕಕ್ಕೆ ಬರುತ್ತೆ ಜೀವನಿಗೆ. ಸತ್ವಗುಣ ಈಶ್ವರನಿಗೆ ಬರುತ್ತೆ ಸಂಪರ್ಕಕ್ಕೆ. ಈಶ್ವರನಿಗೆ ಸತ್ವಗುಣ ಸಂಪರ್ಕ ಇದೆ. ಅದೇ ಈಶ್ವರನಿಗೆ ರಜೋಗುಣ ಸಂಪರ್ಕ ಬಂತು. ಅದೇ ಈಶ್ವರನಿಗೆ ತಮೋಗುಣದ ಸಂಪರ್ಕ ಬಂತು. ಹಾಗಾದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರರಿಂದ ಆ ಈಶ್ವರ ತಾನು ಜೀವನಾಗಿ ಕಾಣಿಸ್ತಾನೆ ಎಲ್ಲರಿಗೂ. ಎಷ್ಟು ಜೀವನಾಗಿ ಕಾಣಿಸ್ತಾನೆ? ಸತ್ವಗುಣ ಬೇಕಾದಷ್ಟು, ರಜೋಗುಣ ಬೇಕಾದಷ್ಟು, ತಮೋಗುಣ ಬೇಕಾದಷ್ಟು, ಅನಂತ ಜೀವರಾಗಿ ದೇವರ ಒಬ್ಬನೇ ಕಾಣ್ತಾನೆ ಅಂತ ಬಂತು. ಹಾಗಾದ್ರೆ ಏನಾಯ್ತು? ಜೀವ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಯಾಕೆ? ಸತ್ವಾದಿ ಗುಣಗಳಿಂದಾಗಿ ಆ ದೇವರು ತಾನು ಜೀವರಾಗಿ ಕಾಣೋದಷ್ಟೇ. ಜೀವ ಅಂತ ವಸ್ತುತಃ ಇಲ್ಲ, ಎಲ್ಲ ದೇವರೇ, ಒಬ್ಬನೇ ಇರೋ ದೇವರೊಬ್ಬನೇ ಅಂತ ಹೀಗೆ ಹೇಳ್ತಾರೆ. ಆದ್ರಿಂದ ಜೀವ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ. ಹೀಗೆ ನೀವು ಏನಾದ್ರೂ ಜೀವ ಬೇರೆ ಮತ್ತೆ ದೇವರು ಬೇರೆ ಅಂತ ಹೇಳಲಿಕ್ಕೆ ಹೊರಟ್ರೆ ಏನ್ ಪ್ರಮಾಣ ನಿಮ್ಮ ಹತ್ರ ಏನಿದೆ? ಏನು ಪ್ರಮಾಣ ಇಲ್ಲ ಅಂತ ಆಕ್ಷೇಪ ಬಂತು. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಏನ್ ಹೇಳ್ಬೇಕು? ಜೀವ ಬೇರೆ, ದೇವರು ಬೇರೆ. ಯಾಕೆಂದ್ರೆ ದೇವರ ಮಹಿಮೆನೇ ಬೇರೆ. ಜೀವ ದೇವರ ಕೈಲಿ ಸಿಗಾಕೊಡ್ತಾ ಇದ್ದಾನೆ. ಅವನು ಬಂಧನ, ಅವನ್ ಕಟ್ಟಾಕ್ತಾ ಇದ್ದಾನೆ, ಇವನ್ ಕಟ್ಟಾಕಿಸ್ಕೊಳ್ತಾ ಇದ್ದಾನೆ. ಜೀವ ಯಾರು ತಮಗ್ ತಾವೇ ಹಗ್ಗ ಹಾಕೊಂಡ್ ಕಟ್ಕೊಳ್ತಾರ. ಮೂರ್ಖರಾಗಿದ್ರೆ ಮಾಡ್ಕೊಳ್ಬಹುದು, ಆದ್ರೆ ಮೂರ್ಖನು ಹಂಗ್ ಮಾಡ್ಕೊಡಲ್ಲ. ಅವನು ತಾನಾಗೆ ಹಗ್ಗ ತಗೊಂಡು ಯಾಕೆ ಕಟ್ಕೊಳ್ತಾನೆ? ಅದನ್ನ ಕಟ್ಕೊಳಲ್ಲ. ನೀವು ಒಂದ್ ವೇಳೆ ಜೀವ ಮತ್ತೆ ದೇವರು ಒಂದೇ ಆದ್ರೆ ಅಲ್ಲಿ ದೇವ್ರ ಮೇಲೆ ಆರಾಮಾಗಿರ್ತಾನೆ ಮೋಕ್ಷದಲ್ಲಿ. ಈ ಸಂಸಾರದಲ್ಲಿ ಅದೇ ದೇವರು ತಾನು ಕಟ್ಟಾಕೊಂಡು ಈ ಅನಂತ ಜೀವರಾಗಿ ಇಲ್ಲಿ ದುಃಖ ಪಟ್ಕೊಂಡು ಒದ್ದಾಡ್ಕೊಂಡಿದ್ದಾರೆ ಅಂತ ಹೀಗೆ ಹೇಳ್ಬೇಕಾಗಿ ಬರುತ್ತೆ. ಅಂದ್ರೆ ಯಾವ ಮೂರ್ಖನು ಕೂಡ ಹೀಗ್ ಮಾಡಲ್ಲ. ಇನ್ ಬುದ್ಧಿವಂತ ಪರಮೇಶ್ವರ ಅತಿ ಬುದ್ಧಿವಂತ ದೇವರು. ಆ ದೇವರ ಅತಿ ಬುದ್ಧಿವಂತಿಕೆಯನ್ನು ತೋರಿಸಿ ತಾನೇ ಎಲ್ಲ ಜೀವರಾಗಿ ತಾನು ಬಂಧನಕ್ಕೆ ಒಳಗಾಕೊಂಡು ತಾನೇ ಆ ಸತ್ವಾದಿಗಳನ್ನು ಬಳಸ್ಕೊಂಡು ತಮೋಗುಣದಿಂದ ತಾನೇ ಒಬ್ಬ ಜೀವನಾಗಿ ಬಂದು, ರಜೋಗುಣದಿಂದ ತಾನೇ ಇನ್ನೊಬ್ಬ ಜೀವನಾಗಿ ಬಂದು, ಹೀಗೆಲ್ಲ ಯಾಕೆ ಮಾಡ್ತಾನೆ ದೇವರು? ಇದು ಸಾಧ್ಯ ಇಲ್ಲ. ಅದ್ರಿಂದ ಏನ್ ತೋರಿಸ್ಕೊಡ್ಬೇಕು ಅಂದ್ರೆ ದೇವರ ಮಹಿಮೆ ತುಂಬಾ ಇದೆ. ಆ ದೇವರ ಎಷ್ಟು ಮಹಿಮೆ ಅಂದ್ರೆ ಜೀವರನ್ನ ಕಟ್ಟಾಕೋದ್ ಗೊತ್ತು, ಆ ಕಟ್ಟನ್ನು ಬಿಡಿಸೋದು ಗೊತ್ತು ದೇವರಿಗೆ. ಈ ಮಹಿಮೆಯನ್ನ ದೇವರ ಬಗ್ಗೆ ತಿಳಿಸಿ ಜೀವರು ಬೇರೆ, ದೇವರು ಬೇರೆ ಅಂತ ಈ ವಿಷಯವನ್ನ ತಿಳಿಸ್ತಾರೆ ಈ ಶ್ಲೋಕದಲ್ಲಿ. ಒಂದೊಂದೇ ಪ್ರಾರಂಭವನ್ನ ಮಾಡ್ತಾರೆ. ಒಟ್ಟು 3 ಅಹಂಕಾರಗಳಿದೆ. ಅಹಂಕಾರ ಅಂದ್ರೆ ಅಹಂಕಾರ ತತ್ವ ಏನ್ ಹೇಳ್ತೀವಲ್ಲ, ಮಹತ್ತತ್ವ, ಅಹಂಕಾರ ತತ್ವ ಅಂತ. ಆ ಅಹಂಕಾರಗಳಲ್ಲಿ 3 ಥರ. ನಾವು ಇದನ್ನ ಕೇಳಿರ್ತೀವಿ ಹೆಸರನ್ನ. ತಾಮಸ ಅಹಂಕಾರ, ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಅಂತ 3 ಕೇಳಿರ್ತೀವಿ. ತಾಮಸ ಅಹಂಕಾರ, ಮತ್ತೆ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ. ಇದು ನೋಡಿ, ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆಯಲ್ಲ, ಇದರಿಂದ ದೇವರು ಹೇಗ್ ನಮ್ಮನ್ನ ಕಟ್ ಹಾಕ್ತಾನೆ ಅನ್ನೋದಕ್ಕೆ ಉದಾಹರಣೆ. ಈಗ ತಮೋಗುಣ ತಗೊಳ್ಳೋಣ ಮೊದಲಿಗೆ. ಈ ತಾಮಸ ಅಹಂಕಾರದಿಂದ ಏನಾಗುತ್ತೆ? ತಾಮಸ ಅಹಂಕಾರದಿಂದ ಶರೀರ ಸಿಗತ್ತೆ. ಶರೀರ. ಹಾಗಾದ್ರೆ ತಾಮಸ ಅಹಂಕಾರದಿಂದ ಎಲ್ಲ ಜೀವರಿಗೆ ಶರೀರ ಲಾಭ. ನಮ್ಗೆ ದೇಹ ಸಿಕ್ಕಿದೆ ಅಂದ್ರೆ ಅದು ತಾಮಸ ಅಹಂಕಾರದಿಂದ ಭಗವಂತ ನಮಗ್ ಕೊಟ್ಟಿದ್ದಾರೆ ಅಂತ. ಇನ್ನು ನಮ್ಮ ಮನಸ್ಸು ಮತ್ತೆ ಈ ಜ್ಞಾನೇಂದ್ರಿಯಗಳು, ನಮ್ಗೆ ಯಾವ್ಯಾವುದರಿಂದ ಜ್ಞಾನ ಬರ್ತಾ ಇದೆ? ಮನಸ್ಸಿಂದಲೂ ಜ್ಞಾನ ಬರುತ್ತೆ, ಹಾಗೆ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಪ್ರತಿಯೊಂದರಿಂದಲೂ ಜ್ಞಾನ ಬರುತ್ತೆ ನಮ್ಗೆ. ಈ ಜ್ಞಾನೇಂದ್ರಿಯಗಳು ಯಾವ್ದ್ಯಾವ್ದಿದೆಯೋ ಹಾಗೆ ಮನಸ್ಸೇನಿದೆ, ಇವೆರಡೂ ಕೂಡ ವೈಕಾರಿಕ ಅಹಂಕಾರದಿಂದ ಜೀವನಿಗೆ ಸಿಗೋದಂತೆ. ಹಾಗಾದ್ರೆ ವೈಕಾರಿಕ ಅಹಂಕಾರದಿಂದ ಸೃಷ್ಟಿ ಆಗತ್ತೆ. ಯಾವ್ದ್ರ ಸೃಷ್ಟಿ? ಮನಸ್ಸಿನ ಸೃಷ್ಟಿ ಮತ್ತೆ ಎಲ್ಲಾ ಜ್ಞಾನೇಂದ್ರಿಯಗಳ ಸೃಷ್ಟಿ ಆಗತ್ತೆ. ತಾಮಸ ಅಹಂಕಾರದಿಂದ ನಮ್ಮ ಶರೀರ ಸೃಷ್ಟಿ ಆಯ್ತು. ಇನ್ನು ಮುಂದಕ್ಕೆ ಇನ್ನು ಕರ್ಮೇಂದ್ರಿಯಗಳು ಕೆಲವಿದೆ. ಆ ಕರ್ಮೇಂದ್ರಿಯಗಳು ಅದ್ರ ಜೊತೆಗೆ ವಾಗೀಂದ್ರಿಯವನ್ನು ತಗೊಳ್ತಾರೆ. ವಾಗೀಂದ್ರಿಯ ತಗೊಳ್ತಾರೆ ಸ್ಪೆಷಲ್ ಆಗಿ, ಮುಖ್ಯವಾಗಿ ಆ ವಾಗೀಂದ್ರಿಯದಿಂದ ಹಿಡ್ಕೊಂಡು ಮಿಕ್ಕಿದ ಇಂದ್ರಿಯಗಳೇನಿದೆ ಇದೆಲ್ಲ ತೈಜಸ ಅಹಂಕಾರದ ಕಾರ್ಯ. ತೈಜಸ ಅಹಂಕಾರದಿಂದ ಸೃಷ್ಟಿ ಆಗುತ್ತೆ ಇವೆಲ್ಲ ಅಂತ ಬರೆದ್ರು. ಸರಿ, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ 3 ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ ಭಾಗವತದ ಈ ಪದ್ಯದಲ್ಲಿ. ಒಂದು ದ್ರವ್ಯ, ಮತ್ತೊಂದು ಜ್ಞಾನ, ಮತ್ತೊಂದು ಕ್ರಿಯಾ. 3 ಶಬ್ದ. ದ್ರವ್ಯ ಅಂದ್ರೆ ನಮ್ಮ ದೇಹ ಅಂತ ಅರ್ಥ. ಜ್ಞಾನ ಅಂದ್ರೆ ಮನಸ್ಸು ಮತ್ತೆ ಈ ಕಿವಿ ಮುಂತಾದ ಇಂದ್ರಿಯ. ಮತ್ತೆ ಕ್ರಿಯಾ ಅಂತಂದ್ರೆ ಏನು? ವಾಗೀಂದ್ರಿಯ ಮುಂತಾದ ಇಂದ್ರಿಯಗಳು ಅಂತ. ಹೀಗೆ ಇದನ್ನ ಗ್ರಹಿಸ್ಬೇಕು. ಸರಿ, ಇಷ್ಟಿಂದ ಏನಾಯ್ತು? ಈ ಎಲ್ಲ ಇಂದ್ರಿಯಗಳೇನಿದೆಯಲ್ಲ, ಎಲ್ಲ ಇಂದ್ರಿಯಗಳು ಕೂಡ ತಾವು ಗುಣಗಳನ್ನ ಆಶ್ರಯಿಸಿಕೊಂಡಿವೆ.
ಯಾವುದು ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಇವುಗಳನ್ನು ಆಶ್ರಯಿಸಿಕೊಂಡಿದೆ ಅಂತ. ಹೇಗೆ ಅಂದ್ರೆ ಈಗ ಸತ್ವಗುಣ ಇತ್ತು ಅಂತ ಇಟ್ಕೊಳ್ಳಿ. ಆಗ್ಲೇ ಹೇಳ್ದೆ ನಾನು ಸತ್ವಗುಣನು ಬೇಡ ಅಂತ. ಯಾಕೆ? ಸತ್ವಗುಣ ಇದ್ರೆ ಏನಾಗತ್ತೆ, ಈಗ ನಮಗೆ ಸುಖ ಆಗತ್ತೆ, ನಮಗೆ ದುಃಖ ಆಗತ್ತೆ. ಆಗ ನಮ್ಗೇನಂತ ಅನುಭವಕ್ಕೆ ಬರುತ್ತೆ, ನನಗೆ ಸುಖ ಆಯ್ತು, ನನ್ನಲ್ಲಿ ದುಃಖ ಇದೆ, ನನಗೆ ತುಂಬಾ ದುಃಖ ಆಗಿದೆ, ನನ್ಗೆ ತುಂಬಾ ಸುಖ ಆಗ್ತಾ ಇದೆ ಅಂತ ಹೀಗೆ ಹೇಳ್ಕೊಡೋದಿದೆ. ಹೀಗೆ ಹೇಳಿದ್ರೆ ಏನರ್ಥ, ಓಹೋ ಇವನಿಗೆ ಸುಖ ಆಗ್ತಾ ಇದೆ, ಸುಖದ ಅನುಭವ ನನಗಿದೆ, ಆ ಸುಖಾನುಭವ ಹೊಂದಿರೋ ನಾನೇ, ಸುಖಾನುಭವ ಕರ್ತೃತ್ವ ನನಗೆ ಕರ್ತೃತ್ವ ಇದೆ, ನನ್ನಲ್ಲಿ ಕರ್ತೃತ್ವ ಇದೆ, ಆ ಸುಖ ಅನುಭವಿಸ್ತಾ ಇರೋ ನಾನೇ, ದುಃಖ ಅನುಭವಿಸ್ತಾ ಇರೋ ನಾನೇ ಅಂತ ಭ್ರಮೆ ಬರುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ಇದ್ಯಾಕ್ ಭ್ರಮೆ ಆಯ್ತು? ನಿಜವಾಗಿ ನಮಗೆ ದುಃಖ ಆಗಿದ್ದು ನಮಗೆ ಸುಖ ಆಗಿತ್ತಾನೆ. ಯಾರಾದ್ರು ಹೊಡೆದ್ರೆ ನಮಗೆ ದುಃಖ ಆಯ್ತು, ಇಲ್ಲ ಯಾರಾದ್ರು ಹೊಗಳಿದ್ರೆ ನಮಗೆ ಸುಖ ಆಯ್ತು. ಮತ್ ಯಾಕೆ ಸುಖ ಅನುಭವಕ್ಕೆ ಬಂದಿದ್ದು, ದುಃಖ ಅನುಭವಕ್ಕೆ ಬಂದಿದ್ದು ಭ್ರಮೆ ಅಂತ ಹೇಳ್ತೀರಿ ಅಂದ್ರೆ ಅದಕ್ಕೆ ಹೇಳ್ತಾರೆ, ವಾಸ್ತವಿಕವಾಗಿ ಈ ಒಳಗಡೆ ಇರೋ ಜೀವ ಇದಾನಲ್ಲ, ಈ ಜೀವನಿಗೆ ಈ ಶರೀರದ ಸಂಪರ್ಕ ಆಗಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಜೀವ ಹಾಗೆ ಇದ್ರೆ ಅವನು ಸಚ್ಚಿದಾನಂದಮಯ, ಅವನಿಗೆ ಆಗೋ ಅನುಭವ ಬೇರೆನೆ. ಯಾವ್ದೋ ಈ ಲೌಕಿಕ ಕ್ಷುದ್ರ ಸುಖದ ಅನುಭವ ನನಗೆ ಆಗ್ತಾ ಇದೆ ಅಂತ ಅವ್ನು ಭಾವಿಸ್ತಾ ಇದ್ದ. ವಾಸ್ತವಿಕವಾಗಿ ಇವನಿಗೂ ಅದಕ್ಕೂ ಸಂಬಂಧ ಇಲ್ಲ, ಬೇಕಾಗಿಲ್ಲ ಅವನಿಗೆ. ಶರೀರಕ್ಕಾಗೋದೆಲ್ಲ ತನಗಾಗ್ತಾ ಇದೆ ಅಂತ ಅನ್ಕೊಂಡು ಈ ಭಾವನೆ, ಶರೀರ ಬೇರೆ ಆ ಜೀವ ಬೇರೆ ಅನ್ನೋ ಭಾವನೆ ಬರ್ಬೇಕಲ್ಲ. ಈ ಭಾವನೆ ಯಾವಾಗ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಇದೆಲ್ಲ ಮಾಡ್ತಾನೆ ದೇವರು ಅಂತ ತಿಳ್ಕೊಂಡಾಗ, ಓ ಇದನ್ನೆಲ್ಲ ನಾವು ಬಿಡ್ಕೊಳ್ಬೇಕು ಅಂತ ತಿಳ್ಕೊಂಡಾಗ ಆಗ ನಮಗೆ ಗೊತ್ತಾಗತ್ತವ ನಿಜವಾಗಿ ನಮಗೆ ಈ ಇರುವಂತ ಈ ದುಃಖಾನುಭವ, ಈ ಸುಖ ಅನುಭವ ಏನಿದೆ ಇದೆಲ್ಲ ಈ ದೇವರು ತಾನು ಸತ್ವಗುಣ ಬಳಸ್ಕೊಂಡು ತಾನು ಮಾಡ್ತಾ ಇದ್ದಾನೆ ಅಂತ. ಇನ್ನು ಈ ರಜೋಗುಣದ ಬಗ್ಗೆ ಬರ್ತಾರೆ. ರಜೋಗುಣ ಕೆಲಸವು ಹಾಗೆ, ಈ ರಜೋಗುಣವು ಕೂಡ ನಮ್ಮನ್ನ ಕಟ್ಟಾಕತ್ತೆ, ತಮೋ ಗುಣವು ಕೂಡ ಕಟ್ಟಾಕತ್ತೆ ಅಂತ. ಇದು ಹೇಗೆ ತಿಳ್ಕೊಳ್ಳೋದು ಅಂದಾಗ ಇದೇ ಪದ್ಮ ಪುರಾಣದ ಒಂದು ಮಾತನ್ನ ಕೊಡ್ತಾರೆ. ನೋಡಿ, ಪುರಾಣಗಳ ಮಾತು ಅಂದ್ರೆ ಸುಲಭ ಇಲ್ಲ, ಕಷ್ಟನೂ ಇದೆ. ಪುರಾಣಗಳ ಮಾತು ತುಂಬಾ ಪ್ರಕ್ರಿಯೆಗಳನ್ನ ವಿವರಣೆ ಮಾಡ್ತಾರೆ ಪುರಾಣ. ಅಂದ್ರೆ ಯಾವ ಯಾವ ಗುಣಗಳ ಕಾರ್ಯ ಏನು ಅಂತ ಅದಕ್ಕೆ ಒಂದು ವಿಭಾಗ ಇದೆ. ಅಲ್ಲಿ ಪದ್ಮ ಪುರಾಣದ ಮಾತನ್ನ ಇಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅದು ಆ ಶ್ಲೋಕಕ್ಕೆ ಅರ್ಥ ನೋಡಿದ್ರೆ ನಮಗೆ ಪೂರ್ಣ ಈ ಶ್ಲೋಕದ ಅಭಿಪ್ರಾಯ ಗೊತ್ತಾಗುತ್ತೆ. ಅದು ನೋಡೋಣ ಈಗ. ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯೈರ್ನಿತ್ಯಂ ಶರೀರೇಣ ತಮಸ್ತಥಾ ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನಾಭಿಮನ್ಯತೆ ಅಂತ ಒಂದೊಂದೇ ಮಾತುಗಳು ಬರ್ತಾ ಇದೆ. ಇದರ ಅಭಿಪ್ರಾಯ ಏನು ಅಂದ್ರೆ, ವಸ್ತುತಃ ಜಡೇಂದ್ರಿಯ ನಮ್ಗೆಲ್ಲ ಇರೋದು, ಜಡ ಇಂದ್ರಿಯ ಹೊರಗೆ. ಈಗ ಹೊರಗಡೆ ನಮಗೆ ದೇಹ ಕಾಣ್ತಾ ಇದೆ, ಹೊರಗಡೆ ನಮಗೆ ಈ ಕಿವಿ ಮೂಗು ಇತ್ಯಾದಿಗಳೇನಿದೆ ಇದೆಲ್ಲ ಜಡವಾದ ಇಂದ್ರಿಯ. ಈ ಒಂದ್ ದಿವ್ಸ ಹೋಗತ್ತಲ್ಲ, ಆಯುಷ್ಯ ಮುಗಿದ ಮೇಲೆ ಒಬ್ಬ ಜೀವಿ ತಾನು ದೇಹವನ್ನ ಬಿಡ್ತಾನಲ್ಲ, ತ್ಯಾಗ ಮಾಡ್ತಾನಲ್ಲ, ಆಗ ಜಡವಾದ ಈ ಪ್ರತಿ ಇಂದ್ರಿಯ, ಈ ದೇಹ ಎಲ್ಲ ಹೊರಟೋಗತ್ತೆ. ಇದು ನಮ್ಗೆ ನಮ್ ಜೊತೆಗಿರೋ ಶಾಶ್ವತ ವಸ್ತು ಇದು ಯಾವುದು ಅಲ್ಲ, ಇದೆಲ್ಲ ನಾವು ಬಿಟ್ಬಿಡ್ಬೇಕು. ಹಾಗಾದ್ರೆ ನಿಜವಾಗಿ ಆ ಜೀವನ ಸ್ವರೂಪ ಹೇಗಿದೆ? ಅದು ಒಳಗಡೆ ಇದ್ದಾನ ಆ ಜೀವ, ಅವನು ಜ್ಞಾನಾನಂದಮಯ. ಅವನ ಜೊತೆಗೆ ಇರುವಂತ ಇಂದ್ರಿಯ ಅದು ಚೈತನ್ಯ ಇಂದ್ರಿಯ, ಅದು ಜಡ ಅಲ್ಲ. ಜೀವನೇ ಒಂದು ಇಂದ್ರಿಯ, ಒಳಗಡೆ ಇರ್ತಾನೆ, ಚಿಕ್ಕ ಅಣುರೂಪದಲ್ಲಿ ಇದ್ದಾನೆ. ಆ ಅಣುರೂಪದ ಜೀವ ಸ್ವತಃ ಜ್ಞಾನಾನಂದಮಯ, ಅವನು ಚೇತನ. ಅಲ್ಲಿ ಯಾವುದೇ ಜಡದ ಸಂಪರ್ಕ ಆ ಜೀವ ಸ್ವರೂಪಕ್ಕಿರಲ್ಲ. ಅಂದ್ರೆ ಹೊರಗಡೆ ನಮಗೆ ಇಂದ್ರಿಯಗಳು ಮತ್ತೆ ಜಡವಾದ ಮನಸ್ಸು ಎಲ್ಲ ಇರುತ್ತೆ, ಒಳಗಡೆನು ಅದೇ ರೀತಿ ಇಂದ್ರಿಯ, ಕಣ್ಣು ಕಿವಿ ಮೂಗು ಆ ಜೀವ ಸ್ವರೂಪದಲ್ಲಿ ಹಾಗೆ ಮನಸ್ಸು ಇದೆ. ಅದೆಲ್ಲ ಚೈತನ್ಯಮಯ, ಅದು ಜಡ ಯಾವುದು ಅಲ್ಲಿ ಸೇರ್ಕೊಂಡಿಲ್ಲ. ಶುದ್ಧವಾದ ಮನಸ್ಸದು, ಚೇತನಾತ್ಮಕವಾದ ಮನಸ್ಸು, ಪೂರ್ಣ ಜ್ಞಾನ, ಎಲ್ಲ ಕಡೆ ಜ್ಞಾನ ತುಂಬಿಕೊಂಡಿರುತ್ತೆ. ಅಂಥ ಜ್ಞಾನಮಯನಾದ ಜೀವ ಇವನನ್ನ ಈ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಬಂಧಿಸ್ಲಿಕ್ಕೆ ಶುರು ಮಾಡುತ್ತೆ. ಹೇಗೆ ಬಂಧನ ಮಾಡುತ್ತೆ ಅಂದ್ರೆ, ಈಗ ತಮೋಗುಣದಿಂದ ಏನ್ ಸೃಷ್ಟಿ ಆಯ್ತು? ಶರೀರ ಸೃಷ್ಟಿ ಆಯ್ತು. ಆ ಶರೀರ ಯಾವಾಗ ಈ ತಮೋಗುಣ ನಮಗ್ ಕೊಡುತ್ತೋ ಜೀವನಿಗೆ, ಆಗ ನನ್ ಶರೀರ ಇದು ಅಂತ ಅಭಿಮಾನ ಹುಟ್ಟಿಸುತ್ತೆ. ಆ ತಮೋಗುಣ ಅಭಿಮಾನವನ್ನು ಹುಟ್ಟಿಸಿದಾಗ ಶರೀರಕ್ಕೆ ಏನೇನಾಗುತ್ತೋ ಎಲ್ಲ ನನಗೆ ಆಯ್ತು ಅಂತ ನಾವು ದುಃಖ ಪಟ್ಕೊಳ್ತೀವಿ. ತುಂಬಾ ಕಷ್ಟ ಇದು. ಜ್ಞಾನಿಗಳಾದ್ರೆ ಸಹಿಸ್ಕೊಳ್ತಾರೆ, ಈಗೆಲ್ಲ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ, ಅನೇಕ ಸಾವಿರ ವರ್ಷಗಳ ಕಾಲ ಕೂಡ್ತಾರೆ. ಅಥವಾ ಧ್ರುವ ಮಹಾರಾಜನ ಘಟನೆ ಎಲ್ಲ ಕೇಳ್ತೀವಲ್ಲ,
ಎಷ್ಟು ಕಷ್ಟ ಅನುಭವಿಸಿದ್ರು, ಏನ್ ಕಷ್ಟ ಅನುಭವಿಸಿದ್ರು ಅವ್ನಿಗೇನು ಆಗ್ಲೇ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಆಗ್ತಾ ಇರೋದು ದೇಹಕ್ಕೆ, ನನ್ಗೇನು ಇಲ್ಲ ಅಂತ ಸಂಬಂಧ ಇಲ್ಲದೆ, ದೇಹ ಇದೆ ಜೊತೆಗೇನೆ, ಜೀವನ ಜೊತೆಗೆ, ಅದೇ ದೇಹದ ಸಂಬಂಧ ನನಗೆ ಇಲ್ವೇ ಇಲ್ಲ ಅನ್ನೋ ತರ ಒಳಗಡೆ ದೇವರ ಚಿಂತನೆ ಮುಳುಗಿ ಹಾಗೆ ಸಾಧನೆ ಮಾಡ್ಕೊಳ್ತಾರೆ. ಆ ದೇಹವನ್ನ ಏನ್ ಬೇಕಾದ್ರೂ ಮಾಡ್ಲಿ, ಯಾವುದೇ ಪ್ರಾಣಿ ಪಶು ಏನ್ ಬೇಕಾದ್ರೂ ಮಾಡ್ಲಿ, ತಾವು ಪಾಡ ತನ್ನ ಪಾಡಿಗೆ ತಾನು ಆ ಜೀವ ತಾನು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಹಿರಣ್ಯಕಶಿಪುವಿನ ಬಗ್ಗೆನೂ ಹಾಗೆ ಬರುತ್ತೆ. ಹಿರಣ್ಯಕಶಿಪುವಿನ ದೇಹ ಕಾಣಿಸದೇ ಇಲ್ಲ ಅವನ್ ತಪಸ್ಸು ಮಾಡಿದ್ಮೇಲೆ. ಬ್ರಹ್ಮದೇವರು ಬರ್ತಾರೆ, ಗಾಬರಿ ಆಗೋದು, ಕಾಣ್ತಾ ಇಲ್ಲ ಅವನ ದೇಹ. ಯಾಕೆ? ಇರುವೆ ಎಲ್ಲ ತಿಂದು ಹಾಕ್ಬಿಟ್ಟಿರುತ್ತೆ, ಆ ಕ್ರಿಮಿಗಳೆಲ್ಲ ತಿಂದು ಹಾಕ್ಬಿಟ್ಟಿರುತ್ತೆ ಅವನ ದೇಹವನ್ನ. ಅಂದ್ರೆ ಅವನಿಗೆ ಎಚ್ಚರ ಇರ್ಲಿಲ್ವಾ, ಅವನಷ್ಟು ಮುಳುಗ್ಬಿಟ್ಟಿದ್ದ ಅವನ ತಪಸ್ಸಿನಲ್ಲಿ. ಹೀಗ ಒಂದ್ ಮಾತು ಬರುತ್ತೆ. ಈಗ ಅನೇಕ ಒಬ್ಬೊಬ್ರು ಮಾಡುವಂತಹ ತಪಸ್ಸಿನಲ್ಲಿ ಇವ್ರಿಗೆ ಯಾಕೆ ಈ ದೇಹಕ್ಕೆ ಏನೇ ತೊಂದರೆ ಆದ್ರೂ ಕೂಡ ಯಾಕೆ ಬಾಧೆ ಆಗಲ್ಲ ಅಂದ್ರೆ, ಅಷ್ಟು ಅವರು ಏನಾದ್ರೂ ದೇಹಕ್ಕೆ ನನಗೆ ಅಲ್ವೇ ಇಲ್ಲ ಅಂತ ಕೂತ್ಬಿಟ್ಟಿರ್ತಾರೆ. ಈ ತರ ಜೀವ ಮತ್ತೆ ದೇಹದ ವಿವೇಕ ಏನಿದೆ, ಈ ವಿವೇಕ ಸಂಪಾದನೆ ಮಾಡ್ಕೊಡ್ಬೇಕು. ಆಗ ಅವನು ಬಂಧನದಿಂದ ಹೊರಗೆ ಬಂದಿದ್ದಾನೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ, ಇದು ನಂದೇ ದೇಹ, ಈ ದೇಹಕ್ಕೆ ನೋವಾಯ್ತಾ, ನನಗ್ ನೋವಾಯ್ತು ಅಂತ ಅವ್ನು ಭಾವಿಸ್ತಾ ಇರ್ತಾನೆ ಅಭಿಮಾನವಶ. ಇದು ಈ ತಮೋ ಗುಣ ಏನ್ ಮಾಡ್ತಾ ಇದೆ, ಈ ಶರೀರ ಕೊಟ್ಟು ಅಭಿಮಾನವನ್ನು ಹುಟ್ಟಿಸಿ ನನಗೆ ಈ ದೇಹದಿಂದ ಏನೇನ್ ಆಗ್ತಾ ಇದೆಯೋ ದುಃಖ ಸುಖ ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಳ್ತಾರೆ. ಈ ಸತ್ವಗುಣ ಏನ್ ಮಾಡ್ತಾ ಇದೆ, ಸತ್ವಗುಣ ಈ ಜ್ಞಾನೇಂದ್ರಿಯಗಳ ಮುಖಾಂತರ ನಮ್ಗೆ ಏನೇನು ಜ್ಞಾನ ಬರ್ತಾ ಇದೆ. ಈಗ ಏನೋ ಒಂದು ತಿಂದ್ವಿ, ಒಳ್ಳೆ ಸ್ವೀಟ್ ಅನ್ನ ತಿಂದ್ರೆ ಸುಖ ಆಯ್ತು. ಈಗ ಬಾಯಾರಿಕೆ ಆಗಿತ್ತು, ನೀರ್ ಕುಡಿದ್ವಿ, ಅಪ್ಪ ಸುಖ ಆಯ್ತು. ಹಸಿವಾಗಿತ್ತು, ತಿಂದ್ವಿ, ಸುಖ ಆಯ್ತು ಅಂತೇನ್ ಅನುಭವ ಬರುತ್ತಲ್ಲ. ಈ ಪ್ರತಿ ಅನುಭವ ಬಂದಾಗ ನಮಗೊಂದು ಅಭಿಮಾನ ಬರುತ್ತೆ, ನಾನೇ ಸುಖ ಅನುಭವಿಸ್ತಾ ಇದ್ದೀನಿ, ಅಯ್ಯೋ ಇಷ್ಟೊಂದು ದುಃಖ ಇತ್ತು, ಸತ್ಯ ಈಗೆಲ್ಲ ಬಾಯಾರಿಕೆ ಇತ್ತು, ನೀರ್ ಕುಡ್ದೆ, ಅಪ್ಪ ದುಃಖ ಹೋಯ್ತು, ಸುಖ ಬಂತು ಅಂತ ಏನೇನು ಮಾತುಗಳನ್ನ ಆಡ್ತೀವಿ ಎಲ್ಲ ನಾವೇ ಅನುಭವಿಸ್ತಾ ಇದೀವಿ ಅಂತ ನಮಗೆ ಕಲ್ಪನೆ ಇದೆ. ಇದೆಲ್ಲ ಒಂದು ಕಲ್ಪನೆ, ಅಂದ್ರೆ ಭ್ರಮೆ ಅಂತ ಹೇಳಿ. ಇದು ಸತ್ವಗುಣದ ಕೆಲಸ ಅಂತ. ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾರೆ. ಇನ್ನೂ ಹಲವು ವಿಷಯಗಳಿದೆ ಈ ಶ್ಲೋಕದಲ್ಲಿ. ಯಾದುಪತ್ಯದಲ್ಲಿ ಇದರ ಬಗ್ಗೆ ವಿವರಣೆ ಮಾಡಿದೆ. ಆ ವಿವರಣೆಯನ್ನ ಮಾಡ್ಬೇಕು. ಇಲ್ಲಿ ಕಾರ್ಯ, ಕಾರಣ, ಕರ್ತೃತ್ವ ಅಂತ 3 ಶಬ್ದ ಇದೆ. ಈ ಶಬ್ದಗಳಿಗೆ ಏನರ್ಥ ಅಂತ ಆ 3 ಶಬ್ದಗಳಿಗೆ ಅರ್ಥವನ್ನು ತಿಳ್ಕೊಂಡ್ರೆ ನಮ್ಗೆ ಈ ಶ್ಲೋಕ ಮುಕ್ತಾಯ ಆಗತ್ತೆ. ಏನ್ ವಿಷಯ, ಇದು ಬರುವಂತಹ ವಿಷಯಗಳು ಅಂತ ಅದನ್ನ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಪ್ರಾಣಾಂತರ್ಗತ, ಶ್ರೀಮನ್ಮೂಲ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.